ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ರೀಡಾಕೂಟ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕ್ರೀಡಾಕೂಟದ ಸಮಾರಂಭದ ಉದ್ಘಾಟನೆಯನ್ನು ನಿರ್ವಹಿಸಿರ್ತಕ್ಕಂಥ ಚಿಂಚೋಳಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಅವಿನಾಶ್ ಜಾಧವ್ ಸಾಹೇಬ್ರೆ, ಈ ಸಂಘದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಶ್ಚಂದ್ರ ಚೌಹಾಣ್ ಸರ್ ಅವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮ್ ಸಿಂಗ್ ಚೌಹಾಣ್ ಅವರೇ, ನಿವೃತ್ತ ಅಧಿಕಾರಿಗಳಿರ್ತಕ್ಕಂಥ ತಾರಾ ಸಿಂಗ್ ಸಾಹೇಬ್ರೆ, ಕೆ ಎಸ್ ರಾಠೋಡ್ ಅವರೇ, ಧನರಾಜ್ ಚೌಹಾಣ್ ಸರ್ ಅವರೇ, ಈ ಜಿಲ್ಲೆಯ ಸರ್ಕಾರಿ ಅರೆ ಸರ್ಕಾರಿ ಬಂಜಾರ ಸಮಾಜದ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ವೃತ್ತಿ ಬಾಂಧವರು, ಭಾಳ ಸಂತೋಷ ಆಗ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇದು 4ನೇ ವರ್ಷದ ಕ್ರೀಡಾಕೂಟದ ಸಮಾರಂಭವನ್ನು ಆಯೋಜನೆ ಮಾಡ್ತೀವಿ. ಕಳೆದ ವರ್ಷದಲ್ಲಿ ಕೂಡ ನಾವು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀವಿ. ಏಕೆಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯುಳ್ಳ ಸಮಾಜದ ಬಾಂಧವರು ಇದ್ದರೂ ಕೂಡ, ನೌಕರ ಸಂಖ್ಯೆ ಹೆಚ್ಚಿದ್ರೂ ಕೂಡ, ಒಂದು ಕಳವಳಕಾರಿ ವಿಷಯ ಅಂದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಸಮಾರಂಭವನ್ನು ಏನು ಸಂಘದವರು ಆಯೋಜನೆ ಮಾಡಿದ್ದಾರೆ, ಆದರೆ ಎಲ್ಲರೂ ಈ ಕ್ರೀಡಾಕೂಟದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಿಲ್ಲ ಅಂತಕ್ಕಂಥ ಕಳವಳವನ್ನು ನಾನು ವ್ಯಕ್ತಪಡಿಸಲೇಬೇಕಾಗ್ತದೆ. ಯಾಕೆಂದರೆ ಇವತ್ತು ಸರ್ಕಾರಿ ನೌಕರ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಒತ್ತಡದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಇವತ್ತು ಸರ್ಕಾರದಲ್ಲಿ ದಿನೇ ದಿನೇ ಹುದ್ದೆಗಳು ಖಾಲಿ ಆಗ್ತವೆ. ಹುದ್ದೆಗಳು ಖಾಲಿಯಾದಂತೆಲ್ಲ ಕೆಲಸದ ಭಾರ ಹೆಚ್ಚಳವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯದ ಹಿತವನ್ನು ಪ್ರತಿ ವರ್ಷ ಈ ರಜೆ ಅವಧಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸತಕ್ಕಂಥ ಕೆಲಸ ಆಗಬೇಕಾಗಿದೆ. ಒಂದು ಸಂತೋಷ ಏನಂದರೆ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಂಜಾರ ಸಮಾಜದ ನೌಕರ ಬಾಂಧವರು, ಅಧಿಕಾರಿ ಬಾಂಧವರು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಅಥ್ಲೆಟ್ಸ್, ಕ್ರಿಕೆಟ್, ವಿವಿಧ ಸ್ಪರ್ಧೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ನಾನು ವ್ಯಕ್ತಪಡಿಸಬೇಕಾಗ್ತದೆ. ಯಾಕೆಂದರೆ ನಾನು ಪ್ರತಿ ವರ್ಷ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸುಮಾರು 84 ಇಲಾಖೆಗಳ ನೌಕರರು, ಅಧಿಕಾರಿಗಳು ನಾವು 2 ದಿನ ವರ್ಷದಲ್ಲಿ ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಿಮ್ಮ ಬಂಜಾರ ಸಮಾಜದ ನೌಕರು ಹೆಚ್ಚು ಮುಂಚೂಣಿಯಲ್ಲಿದ್ದು ಹೆಚ್ಚು ಆಸಕ್ತಿದಾಯಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ಇವತ್ತು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೋಗಿದ್ದಾರೆ. ಅಂಥ ನೌಕರರಿಗೆ ನಾವು ಕೂಡ ಅನೇಕ ಸಹಾಯ ಸಹಕಾರವನ್ನು ಕೂಡ ನಾವು ನೀಡಿದ್ದೇವೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ತಮ್ಮ ನೌಕರು, ಸಮಾಜದ ನೌಕರು ನಮ್ಮ ಗೋಪಾಲ್ ಅವರು ಕೂಡ ಒಬ್ಬ ಶಿಕ್ಷಣ ಇಲಾಖೆಯ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥವರಿಗೂ ಕೂಡ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ನಾಮನಿರ್ದೇಶನಗೊಳಿಸಿ ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ಅವಕಾಶವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಮತ್ತು ಈ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಬಂಜಾರ ನೌಕರರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಸರ್ಕಾರಿ ನೌಕರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಸರ್ಕಾರಿ ನೌಕರ ಮಕ್ಕಳು ಸ್ಫೂರ್ತಿಯಾಗಬೇಕು, ಅವರ ಮಕ್ಕಳಿಗೆ ಪ್ರೇರಣೆ ನೀಡಬೇಕು, ಸ್ಪರ್ಧಾ ಮನೋಭಾವ ಹೆಚ್ಚಳ ಮಾಡಲಿಕ್ಕೆ ಅವರಿಗೆ ಗೌರವ ನೀಡ್ತಕ್ಕಂಥ ಕೆಲಸ ಕೂಡ ಈ ಬಂಜಾರ ಸಮಾಜದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಪ್ರಶಂಸೆಯನ್ನು, ಹೆಮ್ಮೆ ಪಡುವಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಕ್ಕಂಥ ಸಂತೋಷವನ್ನು ನಾನು ವ್ಯಕ್ತಪಡಿಸಬೇಕಾಗ್ತದೆ. ಮತ್ತು ಸರ್ಕಾರಿ ಏನು ಇತ್ತೀಚಿನ ದಿನದಲ್ಲಿ ಏನು ಒಳ ಮೀಸಲಾತಿಯಿಂದ ಅನೇಕ ಈ ಸಮಾಜದ ನೌಕರರಿಗೆ ಹಿನ್ನಡೆ ಆಗ್ತದೆ, ಅನ್ಯಾಯ ಆಗ್ತದೆ ಅಂತಕ್ಕಂಥ ಕೂಗನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಮೊನ್ನೆ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಸಮಾಜದ ನೌಕರರ ಅಭಿಮಾನ ಇಟ್ಟು ಇವತ್ತು ಕ್ರೀಡಾ ಒಂದು ಕೂಟವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಈ ಸಮಾಜದ ಅಭಿಮಾನಪೂರ್ವಕವಾಗಿ ತಾವು ಕೂಡ ಅವರ ನೌಕರರಿರ್ಬೋದು, ಸಮಾಜದವರಿಗೆ ಹೆಚ್ಚಿನ ಒಂದು ಸೌಲಭ್ಯವನ್ನು ನೀಡುವುದರ ಮೂಲಕ
ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅಗತ್ಯವಾಗಿದೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸರ್ಕಾರಿ ಅರೆ ಸೌಕರ್ಯದಂತೆ ವಿವಿಧ ರೀತಿಯ ಸೌಲಭ್ಯಗಳು ಸರ್ಕಾರದಿಂದ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ನೌಕರರು ಇರ್ಬೋದು, ಎಲ್ಲರೂ ನಮ್ಮವರೇ ಅಂತಕ್ಕಂಥ ದಿಶೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಯಾರಿಗೆ ಅನ್ಯಾಯ ಆಗಲಿ, ತೊಂದರೆ ಆಗಲಿ, ಅದನ್ನು ಅವರಿಗೆ ನ್ಯಾಯವನ್ನು ನೀಡ್ತಕ್ಕಂಥ ಕೆಲಸ ಕೂಡ ಸರ್ಕಾರಿ ನೌಕರ ಸಂಘ ಮಾಡ್ತಾ ಇದೆ. ಇವತ್ತು ಯಾವುದೇ ಮುಲಾಜಿಲ್ಲದೆ ಪ್ರಾಮಾಣಿಕವಾಗಿ ಯಾರಿಗೂ ತೊಂದರೆ ಆದರೂ ಕೂಡ ನಾವು ಬಿಡೋದಿಲ್ಲ. ಹಾಗಾಗಿ ನಾವು ನ್ಯಾಯಯುತವಾಗಿ ಸರ್ಕಾರಿ ನೌಕರರು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಅದನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ನಾವು ರೂಪಿಸಿಕೊಳ್ಬೇಕಾಗ್ತದೆ. ಅಂದಾಗ ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಿದೆ, ಕಾರ್ಯಹಂಚಿಕೆ ಏನಿದೆ, ಕಾರ್ಯವ್ಯಾಪ್ತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಅದರ ಅಪೂರ್ಣ ಮಾಡಿದರೆ ನಾವು ನಿರ್ಭಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ನಿರ್ಭಯದಿಂದ ಇರಬೇಕಾದ್ರೆ ಪರಿಪೂರ್ಣ ಕೆಲಸವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಯಾವುದೇ ಸ್ಥಾನದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನಮಗೆ ವಹಿಸಿಕೊಂಡಿರ್ತಕ್ಕಂಥ ಜವಾಬ್ದಾರಿ ಏನಿದೆ ಅದನ್ನು ಸಮರ್ಥವಾಗಿ ರೂಪಿಸ್ತಕ್ಕಂಥ ಕೆಲಸ ನಾವು ನೀವು ಕೂಡಿ ಮಾಡಿದಾಗ ಮಾತ್ರ ಆ ವ್ಯಾಪ್ತಿ ಬೆಳವಣಿಗೆಗೆ ಪೂರಕ ಆಗ್ತದೆ. ಅದರ ಜೊತೆಗೆ ನಮ್ಮ ವ್ಯಕ್ತಿತ್ವ ಕೂಡ ವಿಕಾಸವಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ರಜಾ ದಿನ ನಮಗೂ ಕೂಡ ಮಾನ್ಯ ಶಾಸಕರಿಗೂ ಕೂಡ ಅನೇಕ ಕಾರ್ಯಕ್ರಮಗಳು ರಜಾವಧಿಯಲ್ಲಿ ನಡೀತಾ ಇರ್ತವೆ. ಅಂಥದ್ರಲ್ಲಿ ತಾವು ಕೂಡ ಈ ಕ್ರೀಡಾಕೂಟ ಆಯೋಜನೆ ಮಾಡಿದರೆ ಸಂಘದ ಅಧ್ಯಕ್ಷರಲ್ಲಿ ಪದಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಸಂಘದ ವತಿಯಿಂದ ನಡೀತಾ ಇವೆ. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಯ ತಾಲೂಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರ ಮೀಟಿಂಗನ್ನು ಕರೆದು ಒಂದು ಜಾಗೃತಿಯನ್ನು ಮೂಡಿಸಿ ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಲಿಕ್ಕೆ ತಾವು ಮುಂದಿನದಲ್ಲಿ ಹೆಚ್ಚಿನ ಸಂಖ್ಯೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ನಮ್ಮ ಸಂಘದ ಅಧ್ಯಕ್ಷರಿಗೆ ಹಚ್ಚನ್ ಸರ್ ಅವರಿಗೆ ನಾನು ವಿನಂತಿಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ಗೌರವಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘದ ಎಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್, ದಯವಿಟ್ಟು ಇಲ್ಲಿವರೆಗೆ ಬಂದ ನಮ್ಮ ಕಾರ್ಯಕ್ರಮದಲ್ಲಿ